ಇದೇ ಬರುವ 18 ತಾರೀಕಿಗೆ ಲೋಕಸಭಾ ಚುನಾವಣೆ ನಡೆಯಲಿದೆ. ನೋಡೋಣ, ನಮ್ಮೊಂದಿಗಿದ್ದಾರೆ. ನಿಮ್ಮ ಹೆಸರು? ನಿತೇಶ್. ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ನಮ್ಮದು ಪಕ್ಷ ಅಂತಲ್ಲ, ದೇಶದ ಅಭಿವೃದ್ಧಿ, ದೇಶದ ಒಳ್ಳೆ ಕೆಲಸಗಳಿಗೆ ಯಾರೆಲ್ಲ ಒಳ್ಳೆ ಕಾರ್ಯ ಮಾಡ್ತಾರೆ ಅವರಿಗೆ ಯಾವತ್ತೂ ನಮ್ಮ ಸಪೋರ್ಟ್ ಬೇಕು. ಇದಕ್ಕಿಂತ ಮುಂಚೆ ಏನು ಮಾಡಿದರೆ ಅಂತ ನೋಡಿದ್ದೇವೆ. ಈಗ ಕಳೆದ ಇದರಲ್ಲಿ 5 ವರ್ಷದಲ್ಲಿ ಏನಾಗಿದೆ ಅಂತ ನೋಡಿದ್ದೇವೆ. ಸೊ ಅದು ಎರಡನ್ನು ನೋಡಿಬಿಟ್ಟು ನಾವು ಅಭ್ಯರ್ಥಿ ಥರ ನೋಡಿಬಿಟ್ಟು ಈಗ ಹೇಳ್ತಾರೆ ಮೋದಿ ಸರ್ಕಾರ ಚೆನ್ನಾಗಿದೆ, ಇಲ್ಲದ್ರೆ ಕಾಂಗ್ರೆಸ್ ಸರ್ಕಾರ. ಸೊ ಅದು ಎರಡೂ ಕೂಡ ಅವರವರ ಕೆಲಸಗಳು, ಅವರವರ ಕಾರ್ಯವೈಖರಿಯನ್ನು ಅವರು ತೋರಿಸಿದ್ದಾರೆ. ಸೊ ಹಾಗಾಗಿ ನಾನೀಗ ಆ ಪಕ್ಷ ಈ ಪಕ್ಷ ಅಂತ ಡಿಸೈಡ್ ಮಾಡಲಿಲ್ಲ. ಬಟ್ ನನಗೀಗ ಡೈರೆಕ್ಟಾಗಿ ಹೇಳಿಕೆ ಸಾಗೋದಿಲ್ಲ. ಗೊತ್ತಾಯ್ತಲ್ಲ, ಇನ್ನೂ ದಿನಗಳಿದೆ, ನೋಡುವ ಅದು ಹೇಗಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹೆಸರು? ರಾಜೇಶ್. ರಾಜೇಶ್ ಅವರು, ನಿಮ್ಮ ಮತ ಯಾರಿಗೆ? ನಂದು ಪಕ್ಷ ಅಂತ ಇಲ್ಲ, ಆದರೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನೋಡ್ಬೇಕು. ಮಾಡಿದ್ದಾರೆ, ಮೊದಲು ಸಹ ಮಾಡಿದ್ದಾರೆ, ಇನ್ನೂ ಸಹ ಮಾಡಬೇಕಂತ ಉಂಟು. ನಮ್ಮದು ಆಲ್ರೆಡಿ ಸ್ಮಾರ್ಟ್ ಸಿಟಿ ಆಗಿದೆ. ಅದು ಒಂದು ಮಂಗಳೂರು ಒಂದು ಸ್ಮಾರ್ಟ್ ಸಿಟಿ ಆದರೆ ನಮಗೆ ಒಳ್ಳೇದಲ್ಲ. ತುಂಬ ಕಂಪನಿ ಬರಬೇಕು, ಸ್ವಲ್ಪ ಇದೆಲ್ಲ ಆಗಬೇಕಂತ ನನಗೆ ಸಹ ಭಾರಿ ಆಸೆ ಉಂಟು. ನೀವು ವೋಟ್ ಹಾಕ್ತೀರಿ? ಹೌದೌದು, ಖಂಡಿತ ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಸ್ತಫಾ ಸಜ್ಮಾ ಸರ್, ನಿಮ್ಮ ಮತ ಯಾವ ಪಕ್ಷ? ನಮ್ಮ ಮತ ಕಾಂಗ್ರೆಸ್ ಪಕ್ಷಕ್ಕೆ. ಯಾಕಾಗಿ? ಯಾಕಂದರೆ ಕಾಂಗ್ರೆಸ್ ಆಡಳಿತದಲ್ಲಿ ಉತ್ತಮ ಆಡಳಿತ ಇದೆ. ಮನಮೋಹನ್ ಸಿಂಗ್ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ನಮಗೆ. ಇವಾಗ ಕೊಟ್ಟಿರುವಂಥ ಮೋದಿಯವರು ಎಲ್ಲ ಆಡಳಿತದಲ್ಲೆಲ್ಲ ಅವ್ಯವಹಾರ ಆಗಿದೆ. ನಮಗೆ ತುಂಬ ನಮ್ಮ ಭಾರತ ದೇಶ 20 ವರ್ಷ ಹಿಂದ್ಗಡೆ ಆಗಿದೆ ಇವಾಗ ನಮ್ಮ. ಅದಕ್ಕಾಗಿ ನಮ್ಮ ಮತ ಕಾಂಗ್ರೆಸ್. ಥ್ಯಾಂಕ್ ಯು ವೆರಿ ಮಚ್. ಅವೇಜ್, ನೀವು ಈಗ ಎಲೆಕ್ಷನಲ್ಲಿ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಯಾವುದಕ್ಕೆ? SDP. ಯಾಕಾಗಿ? ನಿಮ್ಮ ಹೆಸರು? ಜಯರಾಜ್. ಬರುವ ಎಲೆಕ್ಷನಲ್ಲಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಏನಿಲ್ಲ, ಒಳ್ಳೆ ವರ್ಕರ್, ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ. ಅಂದರೆ ಯಾವ ಪಕ್ಷ ಒಳ್ಳೆ ಕೆಲಸ ಮಾಡ್ತದೆ ಅವರಿಗೆ. ಯಾವುದೇ ಅದು ಯಾವುದಂತ ನೀವು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಉಚಿಲ್ ಅಂತ. ಬೆಟ್ಟಪುರ. ಈಗ ಈ ಎಲೆಕ್ಷನ್ ಇದೆಯಲ್ಲ, ಎಲೆಕ್ಷನಲ್ಲಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡೋದು? ಕಾಂಗ್ರೆಸ್ಗೆ. ಕಾಂಗ್ರೆಸ್ಗೆ. ಯಾಕಾಗಿ ಕಾಂಗ್ರೆಸ್? ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಅಲ್ಲ, ಅದಕ್ಕಾಗಿ ಮೊದಲಿಂದಲೂ ಕಾಂಗ್ರೆಸ್. ಅನೂಪ್, ನಮಸ್ತೆ ಸರ್. ಈ ಬರುವ ಎಲೆಕ್ಷನ್ಗೆ ನಿಮ್ಮ ಸಪೋರ್ಟ್ ಯಾವ ಪಕ್ಷಕ್ಕೆ? ಯಾವ ಪಕ್ಷಕ್ಕೂ ನಾವು ಸಪೋರ್ಟ್ ಇಲ್ಲ. ಯಾಕೆ? ಯಾಕಂದರೆ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟಾಗಿ ಯಾವ ಪಕ್ಷನೂ ನೀಟಾಗಿ ಡೆವಲಪ್ ಮಾಡ್ತಿಲ್ಲ. ಓಕೆ, ಅದಕ್ಕಾಗಿ. ಗುಡ್ ಆನ್ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಹನುಮಂತ. ಓಕೆ, ಈ ಎಲೆಕ್ಷನ್ ಬರ್ತಾ ಇದೆ, ನೀವು ಯಾವ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ವರ್ಷ ಕಾಂಗ್ರೆಸ್ ಮಾಡ್ಕೊಂತ ಬಂದಿದ್ದೀವಿ. ಹೌದು. ಅವರು 2 ಕಮೆಂಟ್ ಆಗಿ JDS ಆಯ್ತಲ್ಲ, ಹಾಗಾಗಿ ಸಲ BJP ಅಂತ ಬಿಜೆಪಿ ಆಗ್ತಾ ಇದ್ದೀವಿ. ಯಾವ ಕಾರಣದಿಂದಾಗಿ? ಆ ಕಾರಣದಿಂದಾಗಿ ಈಗ ಮೋದಿಯವರು ಒಳ್ಳೆ ದೇಶದ ಬಗ್ಗೆ ಒಳ್ಳೆ ಇದು ಮಾಡ್ತಾ ಇದ್ದಾರಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹೆಸರು? ಯಾದವ್. ಈ ಬರುವ ಎಲೆಕ್ಷನಲ್ಲಿ ನೀವು ಯಾವ್ದು ಸಪೋರ್ಟ್ ಮಾಡ್ತಾ ಇದ್ದೀರಾ? ನನ್ನ ಬರುವ ಎಲೆಕ್ಷನಲ್ಲಿ ಮೋದಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮೋದಿ ಅಂದರೆ ಯಾವ ಪಕ್ಷ? ಬಿಜೆಪಿ ಪಕ್ಷ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವಿನೋದ್ ಅಂತ. ವಿನೋದ್. ಈ ಬರುವ ಎಲೆಕ್ಷನಲ್ಲಿ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ? BJP ಬಿಜೆಪಿಗೆ. ಯಾಕಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತೀರಿ? ಮೋದಿ ಅದಕ್ಕೆ. ಆಲ್ ದಿ ಬೆಸ್ಟ್. ಸರ್, ನಿಮ್ಮ ಹೆಸರು? ಕಾಂಗ್ರೆಸ್. ನಿಮ್ಮ ಹೆಸರು? ಹ್ಯಾನಿ ಅಂತ. ನೀವು ಯಾವ ಸಪೋರ್ಟ್ ಮಾಡ್ತೀರಿ? ಕಾಂಗ್ರೆಸ್. ಯಾಕಾಗಿ ಕಾಂಗ್ರೆಸ್ಗೆ ಸಪೋರ್ಟ್? ಕಾಂಗ್ರೆಸ್ ಮೊದಲಿಂದ ನಾವು ಕಾಂಗ್ರೆಸ್. ಅದಕ್ಕೆ ಅಲ್ಲ, ಮಿಥುನ್ ರೈ ಬಂದದಕ್ಕೆ ಕಾಂಗ್ರೆಸ್ ಏನಿದೆ? ಮೊದಲಿಂದಲೂ ಕಾಂಗ್ರೆಸ್, ಇನ್ನು ಮುಂದೆ ಕಾಂಗ್ರೆಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಯೋಗೇಶ್. ಈ ಎಲೆಕ್ಷನಲ್ಲಿ ನಿಮ್ಮ ಮತ ಯಾರು? ನಮ್ಮದು ಕಾಂಗ್ರೆಸ್ಗೆ. ಕಾಂಗ್ರೆಸ್. ಏಕೆಂದರೆ BJP ಸರ್ಕಾರದಲ್ಲಿ ಆಧಾರ್ ಕಾರ್ಡ್ ಬೇಕು, ID ಕಾರ್ಡ್ ಬೇಕು, ಅದು ಬೇಕು, ಇದು ಬೇಕು ಅಂತ ಎಲ್ಲ ನಮ್ಗೆ ಇದ್ದಾರೆ. ಪಾಪ ಬಡವರಿಗೆ ಏನೂ ಇಲ್ಲ. ನಮಗೆ ನಾವಾದ ಇಂದಿರಾ ಕ್ಯಾಂಟೀನೆಲ್ಲ 10 ರೂಪಾಯಿ ಕೊಟ್ಟು ಊಟ ಮಾಡ್ತೀವಿ. BJP ಸರ್ಕಾರದಿಂದ ಎಂತ ಸಹ ಇಲ್ಲ. ನಮ್ಗೆ ಅಷ್ಟು ಇದಾಗಿದೆ. ಎಲ್ಲಾದ್ರೂ ಹೋದ್ರೆ ನಿಂದ ID ಕಾರ್ಡ್ ಕೊಡಪ್ಪ, ನಿನ್ನ ಆಧಾರ್ ಕಾರ್ಡ್ ಕೊಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ. ಆದರೂ ಅದೊಂದು ಸೇಫ್ಟಿಗಾಗಿ. ಅದು ಸೇಫ್ಟಿಗಾಗಿ ಒಳ್ಳೇದು, ಅದು ನಮ್ಮ ಹತ್ರ ಇಲ್ಲ. ಅದಕ್ಕೆ ನಾವು ಅಲ್ಲಿ ಹೋದ್ರೆ ನೀನು ನಾಳೆ ಬಾ, ನಾಡಿದ್ದು ಬಾ, ಆಚರಣೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಬೇಗ ರಾಪ ಆಗುತ್ತೆ. ನಮ್ಗೆ ಅದೊಂದು ಖುಷಿ. ಸರ್, ನಿಮ್ಮ ಹೆಸರು? ಸಮೀರ್ ಅಂತ. ಶಮೀರ್. SK ಶಮೀರ್. ಇದು ಎಲೆಕ್ಷನಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ?
ಮಿಥುನ್ ರೈಗೆ. ಮಿಥುನ್ ರೈಗೆ. ಯಾಕಾಗಿ ಮಿಥುನ್ ರೈಗೆ? ಅವೀಗ ನಮ್ಮಂಥ ಯುವಕರೀಗ ಹೊಸ ಇದರಲ್ಲಿ ಅವರು ಸ್ಟಾರ್ಟ್ ಮಾಡ್ತಾರೆ. ದೇವ್ರನ್ನ ಬರ್ಬೋದು, ಅವ್ರು ಬರ್ಬೇಕನ್ನ ನಾವು ಇದು ಮಾಡ್ತೇವೆ, ಅದಕ್ಕೆ ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ ಅಷ್ಟೇ. ಓಕೆ, ಎನಿವೇಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಮುದ್ರ ಅಲ್ಲಿ ನೇರ ಸರ್, ನಿಮ್ಮ ಹೆಸರು? ವಿಜಯ್. ವಿಜಯ್, ಈ ಬರುವ ಎಲೆಕ್ಷನಲ್ಲಿ ನಿಮ್ಮ ಮತ ಯಾರಿಗೆ, ಯಾವುದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ? ಕಾಂಗ್ರೆಸ್. ಯಾಕಾಗಿ ಕಾಂಗ್ರೆಸ್? ಅದಕ್ಕಾಗಿ. ನೀವು ಬೇರೆ? ಅರ್ಮಾನ್. ನಿಮ್ಮ ಸಪೋರ್ಟ್ ಯಾರಿಗೆ? ನಿಮ್ಮದು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ನೀವು ಸಹ ಅದೇ ಅಂದರೆ ಅಂಧ ಭಕ್ತರ? ಹೌದು. ಓಕೆ, ಎನಿವೇಸ್ ಥ್ಯಾಂಕ್ ಯು ವೆರಿ ಮಚ್. ಎಕ್ಸ್ಕ್ಯೂಸ್ ಮಿ, ಸರಿ ನಪ್ಪದಾರ್? ಮಂಜುನಾಥ್. ಇದು ಬರುವ ಎಲೆಕ್ಷನಲ್ಲಿ ನಿಮ್ಮ ಮತ ಯಾರಿಗೆ? ಮತ್ತೆ ಯಾರಿಗೆ ಅಂತ ಇಲ್ಲ, ಕೆಲಸ ಮಾಡುವ ಯಾವ ಅಭ್ಯರ್ಥಿ ಆದ್ರೂ ಸಹ ಆಗ್ತದೆ. ಊರನ್ನ ಒಳ್ಳೆ ನೋಡಿದ್ರೆ ಮಾಡಿದ್ರೆ ಎಲ್ಲ ಪಕ್ಷದವರದೇ ಹೇಳ್ತಾ ಇದ್ದಾರೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ, ಇಲ್ಲಿ ತನಕ ಯಾರು ಮಾಡಿದರೆ ಅವ್ರಿಗೆ ಹಾಕೋದು ಒಟ್ಟು. ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ, ಯಾರು ಮಾಡ್ತಾರೆ ಓಟ್ ಹಾಕ್ತೀವಿ. ಯಾರು ಯಾವ ಪಕ್ಷದವರು ನಮ್ಮ ಊರಿನೊಂದು ಇದು ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ನಿಮ್ಮ ಹೆಸರು? ಬಾತೀಶ್ ಬೋಲಾ. ಸರ್, ಈ ಬರುವ ಎಲೆಕ್ಷನ್ ಅಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ನನ್ನ ಸಪೋರ್ಟ್, ನಾನು ಹುಟ್ಟಿದಾಗಲಿಂದಲೇ ನಮ್ಮ ಮನೆಯಲ್ಲಿ ಎಲ್ಲರೂ ಕಾಂಗ್ರೆಸ್. ಅದರಲ್ಲಿ ಅಂತ ಇಲ್ಲ, ನಾನು ಹುಟ್ಟಿದಾಗಲೇ ನಾನು ಕಾಂಗ್ರೆಸ್. ಇವಾಗ ಸಹ ಕಾಂಗ್ರೆಸ್. ನನ್ನ ಒಟ್ಟು ಮಿಥುನ್ ರೈ. ಯಾಕಾಗಿ ನೀವು ಕಾಂಗ್ರೆಸ್ಗೆ ಆಗ್ತಾ ಇದ್ದೀರಿ? ಕಾಂಗ್ರೆಸ್ಗೆ ಯಾಕಾಗಿ ಆಗ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವು ನೋಡಿದಂಗೆ, ನೀವು ಸಹ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದೀವಿ. ನೀವು ನೋಡಿದಂಗೆ 22 ವರ್ಷದಿಂದ ಬಿಜೆಪಿಗೆ ಅವಕಾಶ ಕೊಟ್ಟಿದ್ದೀರಿ. ನೀವು ಏನೆಲ್ಲ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಏನೆಲ್ಲ ಮಾಡಿದ್ದಾರೆ ಅದು ನಿಮ್ಮ ಕಣ್ಣ ಎದುರುಗಡೆಯಲ್ಲಿ ಏನಿದೆ. ಬಿಜೆಪಿಗೆ ಮತ ಹಾಕಿ ನಿಮ್ಮನ್ನು ಕ್ಯೂ ಅಲ್ಲಿ ನಿಲ್ಲಿಸಿದ್ದಾರೆ, ನೋಟ್ ಬ್ಯಾನ್ ಮಾಡಿ. ಇದೇ ಕಳೆದ ವರ್ಷ. ಇನ್ನೊಂದು 5 ವರ್ಷಕ್ಕೆ ಅವರಿಗೆ ಅವಕಾಶ ಕೊಡುವಾಗಿತ್ತ, ನಮಗೆ ಅವಕಾಶ ಕೊಟ್ಟು ನೋಡಿ. ನಮ್ಮ ಮಿಥುನ್ ರೈ, ನಮ್ಮ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಮಿಥುನ್ ರೈ ಇದ್ದಾರೆ. ಅವರಿಗೆ ಒಂದು ಅವಕಾಶ ಕೊಟ್ಟು ನೋಡಿ. ನಿಮ್ಮ ಸಮುದಾಯದವರಾದ ಇಲಿಯಾಸ್ ನಮ್ಮ ಸಮುದಾಯ ಅಂತ ಹೇಳಿಕೊಂಡು ಮತ್ತೆ ಬೇಡ. STPI ಈ ಒಂದು ಪಕ್ಷ ಇದೆ. ಇವರು ಏನ್ ಹೇಳಿಕೊಂಡು ಮತ ಕೇಳ್ತಾರೆ ಗೊತ್ತಾ? ನಮ್ಮ ಮುಸ್ಲಿಂ ಸಮುದಾಯ ಈ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಈ ಬಿಜೆಪಿ ಅವರಿಗೆ ಏನಂತ ಹೇಳಿ ಮತ ಕೇಳ್ತಾರೆ? ಹಿಂದುತ್ವ. ಇದೇ ಒಂದು ಜಾತಿ ಮತ ತೋರದ ಒಂದು ಪಕ್ಷ ಅಂತ ಇದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಲು ನಾನು ಇಚ್ಛೆ ಪಡ್ತಾ ಇದ್ದೇನೆ. ನೀವು ಸಹ ನಿಮ್ಮ ಸಪೋರ್ಟ್ ಕಾಂಗ್ರೆಸ್ ಪಕ್ಷ ಹಾಗೂ ಕಾಂಗ್ರೆಸ್ ನಮ್ಮ ಅಭ್ಯರ್ಥಿ ಮಿಥುನ್ ರೈಗೆ ನಿಮ್ಮೆಲ್ಲರ ಮತ ಹಾಗೂ ಆಶೀರ್ವಾದವನ್ನು ಕೊಟ್ಟು ಈ ಬಾರಿ ಬದಲಾವಣೆಯನ್ನು ತರಬೇಕಂತ ಹೇಳಿಕೊಂಡು ಇಲ್ಲ, ಖಂಡಿತವಾಗಿಯೂ ಇಲ್ಲ. ಅದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಅವರು ತರಲಿಕ್ಕೆ ಆಗಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇದೊಂದು ಖಾಲಿ ವೋಟ್ ಅನ್ನು ಸ್ಪ್ಲಿಟ್ ಮಾಡುವ ಅಂತ ಅವರದೊಂದು ಇದು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಬರೀ ಅಷ್ಟೇ. ನೀವು ಸಹ ಈಗ ಹಾಕಿದ್ರಿ, ನೀವು STPI ಹಾಕಿದ್ರೆ STPI ಬರ್ತದಾ? ಅವರು ಬಿಜೆಪಿಗೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಿಮ್ಮ ಮತವನ್ನು ವೇಸ್ಟ್ ಮಾಡದೆ ಈ ಬಾರಿ ನಮಗೊಂದು ಅವಕಾಶ ಮಾಡಿ ಕೊಡ್ಬೇಕಂತ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ನೀವು ನಿಮ್ಮ ಮನೆಯವರಿಗೆ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ಈ ಬಾರಿ ಬದಲಾವಣೆಯನ್ನು ತರಬೇಕು. ನೀವು ಇದಕ್ಕಿಂತ ಮೊದಲು ಹೇಳಿದ್ರೆ ಮಿಥುನ್ ರೈ ಇದ್ದದಕ್ಕೆ ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾನು ಬೇರೆ ಯಾವ ಕ್ಯಾಂಡಿಡೇಟ್ ಇದ್ರು ನಾನು ನನ್ನ ಸಪೋರ್ಟ್ ಕಾಂಗ್ರೆಸ್. ಯಾಕಂತ ಹೇಳಿದ್ರೆ ನಾನು ಹೇಳಿದ್ದೆ, ಇದೇ ಮುಂಚೆ ಹೇಳಿದೆ ಅಲ್ಲ, ಏನು ಜಾತಿ ಮತ ತೋರದ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಥ್ಯಾಂಕ್ ಯು ವೆರಿ ಮಚ್. ಸರಿ, ಎಲೆಕ್ಷನ್ ಅಲ್ಲಿ ನಿಮ್ಮ ಮತ ಯಾರಿಗೆ? ನಮ್ಮ ಮತ STPI. ಯಾಕೆಂದ್ರೆ ಇಷ್ಟು ವರ್ಷ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು ನನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳಿ ಇಷ್ಟು ತನಕ ಯಾವುದು ಇದು ಮಾಡಲಿಲ್ಲ. SDPI ಬಂದರೆ ಕೊಡ್ಬೋದು. ನಮಗೆ ಇಲ್ಲಿ ಕೋಮುಗಳನ್ನು ನಿಲ್ಲಿಸ್ಬೋದು, ಸೌಹಾರ್ದದಲ್ಲಿ ಇರ್ಬೋದು. ಅವರು STPI ಅಂದರೆ ಒಂದೇ ಜನರಿಗೆ ಸಪೋರ್ಟ್, ಎಲ್ಲ ಸಮುದಾಯಕ್ಕೆ ಅವರು ಸಪೋರ್ಟ್ ಇದ್ದಾರೆ.
ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಮತ ನಿಮ್ಮ ಹಕ್ಕು, ಅತಿ ಅಮೂಲ್ಯವಾದ ನಿಮ್ಮ ಮತವನ್ನು ನೀವು ಚಲಾಯಿಸುವಾಗ ಒಂದು ವಿಷಯ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಳಿ, ಏನಂದರೆ ನಿಮ್ಮ ಮತ ದೇಶದ ಭವಿಷ್ಯವನ್ನೇ ಬದಲಾಯಿಸಬಹುದು. ಅದಕ್ಕಾಗಿ ನೀವು ಯಾರಿಗೆ ಹಾಕ್ತೀರಾ, ಯಾಕಾಗಿ ಹಾಕ್ತೀರಾ ಅಂತ ಒಮ್ಮೆ ಚಿಂತಿಸಿ ಯೋಚಿಸಿ ಆಮೇಲೆ ಮತ ಹಾಕಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ನೇಹಿತರೆ, ನೀವು ನೋಡಿದ್ದೀರಾ ಯಾರೆಲ್ಲ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ಇದು ಜಸ್ಟ್ ಒಂದು 2 ಏರಿಯಾ, ನಮ್ಮ ಒಂದು ಜಪ್ಪು ಕೋಲಾರ ಏರಿಯಾ ಮತ್ತು ಉಲ್ಲಾಲ್ದ ಒಂದು ಚಿಕ್ಕ ಒಂದು ಏರಿಯಾದಲ್ಲಿ ಅಷ್ಟೇ. ಇದೆಲ್ಲರ ಅಭಿಪ್ರಾಯ ಅಲ್ಲ, ಯಾರೆಲ್ಲ ನಮ್ಮ ಮುಂದೆ ಬಂದಿದ್ದಾರೆ ಅವರ ಅಭಿಪ್ರಾಯಗಳಷ್ಟೇ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದಲ್ಲದೆ ಕ್ಯಾಮರಾದಲ್ಲಿ ನಾವು ತೋರಿಸಿದವರಲ್ಲದೆ ಕೆಲವರು SDPIಗೆ ತುಂಬ ಜನರು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದರು. ಆದರೆ ಅವರು ಕ್ಯಾಮರಾ ಮುಂದೆ ಅವರ ಮುಖ ತೋರಿಸಬಾರ್ದು ಅಂತ ಹೇಳಿದ್ದಕ್ಕೆ ನಾವು ಅವರನ್ನು ತೋರಿಸಲಿಲ್ಲ. ಹಾಗೆಯೇ ಕೆಲವು BJP